ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ರೆ ಬಯಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಸಂತ ವಸಂತ ವಂಡರ್ಫುಲ್ ವಸಂತ. ಮತ್ತೆ ಇವತ್ತು ಯಾವ ಥರ ಬ್ಲಾಗ್ ಹೇಳಿದೆ ಅಂತ ಹೇಳ್ತೀನಿ ಮುಂದೆ. ನನ್ನ ಮಗನಿಗೆ ಪನ್ನೀರ್ ಭಾಜಿ ಕುಲ್ಚಾ ಅಂದರೆ ತುಂಬಾ ಇಷ್ಟ. ಅದು ಯಾಕೆ ಮನೆಯಲ್ಲಿ ಟ್ರೈ ಮಾಡ್ಬೋದು ಅಂತ ನಾನು ಟ್ರೈ ಮಾಡಿ, ಅದರಿಂದ ನಾನು ಮನೆಯಲ್ಲೇ ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನಿನ್ನೆ ರಾತ್ರಿನೇ ಮಾಡಿದ್ದೆ ನಾನು, ಈಗ ಎಡಿಟ್ ಮಾಡಿ ಎಲ್ಲ ನಿಮ್ಮ ಮುಂದೆ ಬ್ಲಾಗ್ ಆಗಿ ಹಾಕ್ತಾ ಇದ್ದೀನಿ. ಮತ್ತು ನನ್ನ ವಿಡಿಯೋನ ಪೂರ್ತಿ ನೋಡಿದ್ರಿ, ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಬರ್ರಿ. ನಾನು ಇವತ್ತು ಸ್ಯಾಡಿ ಉಟ್ಕೊಂಡಿದ್ದೀನಿ, ಯಾವ ಥರ ಕನಸ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಪನ್ನೀರನ್ನು ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ಗೋಲ್ಡನ್ ಕಲರ್ ಅಂತ ಬರಬೇಕು. ಅದ್ರ ಮೇಲೆ ನಾವು ಒಂದು ಕೈಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಕೈಲಿ ಅಡುಗೆ ಮಾಡ್ತಾಯಿದ್ದೀನಿ. ಈ ಥರ ಈಗ ಈ ಗಿರ್ವಿ ತಯಾರು ಮಾಡೋಕ್ಕೆ ಈ ಥರ ಎಲ್ಲ ಪದಾರ್ಥಗಳು ಬೇಕು. ಇದೆಲ್ಲ ಇದೆ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲ. ಈ ಥರ ಫ್ರೈ ಮಾಡಿ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಇದೆ, ಒಣ ಕೊಬ್ಬರಿ ಇದೆ ಇದು. ಆಮೇಲೆ ಎಲ್ಲ ಮಸಾಲೆ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಥರ ಬರಬೇಕು ನೋಡಿ, ಯಾವ ಥರ ಬಂದಿದೆ ಅಂತ. ಚೆನ್ನಾಗಿದೆ ಅಲ್ಲ? ಈ ಥರ ರುಬ್ಬಬೇಕು, ಅಂದರೆ ಮಿಕ್ಸಿಗೆ ಹಾಕಬೇಕು. ಆಮೇಲೆ ಈಗ ಆ ಥರ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈ ಥರ ಎಣ್ಣೆಯಲ್ಲಿ ಎಲ್ಲ ಅದು ಫ್ರೈ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕಿದ್ದೆಲ್ಲ ಫ್ರೈ ಮಾಡ್ಕೊಂಡ ಮೇಲೆ ಈಗ ಚೂರು ಒಂದು ಸ್ವಲ್ಪ ಖಾರ ಮತ್ತು ಎಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ. ಆಮೇಲೆ ಪನ್ನೀರು ಹಾಕಬೇಕು. ಇದರಲ್ಲಿ ಉಪ್ಪು, ಅರಿಶಿಣ ಎಲ್ಲ ಹಾಕಿದ್ದೀನಿ, ಬಟ್ ತೋರ್ಸೋಕ್ಕಾಗಲಿಲ್ಲ ಅದು. ನಾ ಒಂದು ಕೈಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಕೈಲಿ ಅಡುಗೆ ಮಾಡ್ತಾಯಿದ್ದೀನಿ, ಸಾರಿ. ನೋಡಿ ಯಾವ ಥರ ಬಂದಿದೆ ಫೈನಲ್ ಲುಕ್ ಇದ್ರದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಈ ಥರ ಪನ್ನೀರ್ ಭಾಜಿ ಮಾಡ್ಕೋಬೇಕಂದ್ರೆ ನೀವು ಮಾಡಬಹುದು. ಇಲ್ಲಿ ನೋಡಿ ಕುಲ್ಚಾ ಮಾಡೋಕ್ಕೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಇದರಲ್ಲಿ ಏನು ಹಾಕಿಲ್ಲ, ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೊಸರು ಹಾಕಿ ಕಲಸಿ ಇಟ್ಟಿದ್ದೀನಿ. ಈ ಥರ ಒಂದು 10 ನಿಮಿಷ ಬಿಡ್ಬೋದು. ಈಗ ಒಂದು ಸ್ವಲ್ಪ ಉಂಡೆ ತೊಗೊಂಡು ಅದು ಈ ಥರ ಕೈಯಿಂದ ಸ್ವಲ್ಪ ರಬ್ ಮಾಡ್ಬೋದು. ಈ ಥರ ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ ಯಾವ ಥರ ಬಂದಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕಿ ಒಂದು ಸ್ವಲ್ಪ ರಬ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ರಬ್ ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೋದು. ಕೊತ್ತಂಬರಿ ಈ ಥರ ಒಂದು ಸ್ವಲ್ಪ ರಬ್ ಮಾಡ್ಬೋದು. ಆಮೇಲೆ ಸ್ವಲ್ಪ ತೆರೆ ಮೇಗೆ ಹಾಕ್ಬೋದು. ಇದು ಈ ಥರ ಒಂದು ಸ್ವಲ್ಪ ಮೇಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೋದು. ನಾನು ತುಪ್ಪ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಆಮೇಲೆ
ಫೈನಲಿ ಈ ಥರ ಪನ್ನೀರ್ ಭಾಜಿ ಮತ್ತು ಕುಲ್ಚಾ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಯ್ತಾರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬರ್ರಿ. ಥ್ಯಾಂಕ್ ಯು.